ಇರಾನ್ ಅಮೆರಿಕ ಸಮರಕ್ಕೆ ಬಾಬಾ ವಂಗಾ ಕನೆಕ್ಷನ್ 2026ರ ಆರಂಭದಲ್ಲಿ ಪೂರ್ವದಿಂದ ಶುರುವಾಗಲಿದೆ ಮಹಾಯುದ್ಧ ಅಂದಿದ್ರು. ಈ ಘೋರ ಯುದ್ಧ ಏನಿದೆ ಇರಾನ್ ಮತ್ತು ಅಮೆರಿಕ ಸಮರಕ್ಕೆ ಬಾಬಾ ವಂಗಾ ಕನೆಕ್ಷನ್ ಇದೆ. 2026ರ ಆರಂಭದಲ್ಲಿ ಪೂರ್ವದಿಂದ ಶುರುವಾಗುತ್ತೆ ಮಹಾಯುದ್ಧ. ಇದು ಮುಂದೆ ಜಗತ್ತನ್ನ ಆವರಿಸುತ್ತೆ ಅಂತ ಭವಿಷ್ಯ ನುಡಿದಿದ್ದಂತಹ ಬಾಬಾ ವಂಗಾ ವಿಶೇಷವಾಗಿ ಯುರೋಪ್ ಖಂಡವನ್ನ ಬಂಜರು ಮಾಡುತ್ತೆ ಈ ಯುದ್ಧ ಅಂತ ಹೇಳಿದ್ರು. ಈ ಯುದ್ಧದ ನಂತರ ರಷ್ಯಾ ಜಗತ್ತಿನ ಅತಿ ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮಲಿದೆ. ದಶಕಗಳ ಹಿಂದೆ ವಂಗಾ ನುಡಿದಿದ್ದಂತಹ ಭವಿಷ್ಯವಾಣಿ ಈಗ ನಿಜವಾಗ್ತಿದೆಯಾ? ಬಾಬಾ ವಂಗಾ ಹೇಳಿದ ಆ ಜಾಗತಿಕ ಮಹಾಯುದ್ಧ ಇದೇನಾ ಈಗ ಆರಂಭವಾಗಿದ್ದು? ಮೂರನೇ ಮಹಾಯುದ್ಧಕ್ಕೆ ನಾಂದಿ ಹಾಡಲಿದೆಯಾ ಈ ಯುದ್ಧ? ಬಗ್ಲೇರಿಯಾ ಬಾಬಾ ವಂಗಾ ಅವರಿಗೆ ಅತೀಂದ್ರಿಯ ಶಕ್ತಿ ಸಿದ್ಧಿಸಿತ್ತು. 1996ರಲ್ಲೇ ನಿಧನ ಆಗಿದ್ರು ಖ್ಯಾತ ಜ್ಯೋತಿಷಿ ಬಾಬಾ ವಂಗಾ. ಇರಾನ್ ಅಮೆರಿಕ ಸಮರಕ್ಕೆ ಬಾಬಾ ವಂಗಾ ಕನೆಕ್ಷನ್ ಇರೋದು 2026ರ ಆರಂಭದಲ್ಲಿ ಪೂರ್ವದಿಂದ ಶುರುವಾಗುತ್ತೆ ಮಹಾಯುದ್ಧ ಅನ್ನುವಂಥ ಸ್ಟೇಟ್ಮೆಂಟು. ಜೊತೆಗೆ ಈ ಯುದ್ಧ ಜಗತ್ತನ್ನ ಆವರಿಸುತ್ತೆ ಅಂತ ಭವಿಷ್ಯ ನುಡಿದಿದ್ದಂಥ ವಂಗಾ ವಿಶೇಷವಾಗಿ ಯುರೋಪ್ ಖಂಡವನ್ನೇನಿದೆಯಲ್ಲ ಇದನ್ನ ಬಂಜರು ಮಾಡುತ್ತೆ ಈ ಯುದ್ಧ. ಯುದ್ಧದ ನಂತರ ರಷ್ಯಾ ಇಡೀ ಜಗತ್ತಿನ ಮಹಾಶಕ್ತಿಯಾಗಿ ಹೊರಹೊಮ್ಮತ್ತೆ. ದಶಕಗಳ ಹಿಂದೆ ಇದು ಭವಿಷ್ಯವಾಣಿ ನುಡಿದಿದ್ದಂಥದ್ದು ಬಾಬಾ ವಂಗಾ ಹೇಳಿದ್ದ ಈ ಜಾಗತಿಕ ಮಹಾಯುದ್ಧ ಇದೇನಾ ಈಗ ಆರಂಭವಾಗಿದ್ದು ಅನ್ನುವಂಥ ರೀತಿಯಲ್ಲಿ ಈಗ ಶುರುವಾಗಿದ್ದಂಥ ಇಸ್ರೇಲ್ ಅಮೆರಿಕ ಇರಾನ್ನ ಮೇಲೆ ದಾಳಿಯನ್ನೇನು ಮಾಡ್ತು, ಈ ಸಂಘರ್ಷ ಮೂರೂ ದೇಶಗಳ ಸಂಘರ್ಷ ಏನಿದೆಯಲ್ಲ ಇದೇ ಮುಂದೆ ಮಹಾಯುದ್ಧಕ್ಕೆ ನಾಂದಿಯಾಗತ್ತಾ? ಹಾಗಾದ್ರೆ ಬಾಬಾ ವಂಗಾ ನುಡಿದಿದ್ದಂಥ 2026ರ ಮಹಾಯುದ್ಧ ಮುಂದೆ ಮೂರನೇ ಮಹಾಯುದ್ಧಕ್ಕೆ ಕಾರಣವಾಗತ್ತಾ? ಪೂರ್ವದಿಂದ ಆರಂಭವಾಗತ್ತೆ ಅಂತ ಯುದ್ಧ ಅಂತ ಹೇಳಿದ್ರು ಬಾಬಾ ವಂಗಾ. ಆ ಯುದ್ಧ ಈಗ ಆರಂಭವಾಗಿದೆಯಾ? ಇನ್ನು ಯುರೋಪನ್ನ ಬಂಜರು ಮಾಡತ್ತೆ ಈ ಯುದ್ಧ ಅಂತ ಹೇಳಿದ್ರು. ಹಾಗಾದ್ರೆ ಈ ಆರಂಭವಾದಂಥ ಈ ಕಿಡಿ, ಈ ಜ್ವಾಲಾಮುಖಿಯ ಸ್ಫೋಟ ಇಡೀ ಜಗತ್ತನ್ನೇ ಆವರಿಸುತ್ತಾ? ದಶಕಗಳ ಹಿಂದೆ ಬಾಬಾ ವಂಗಾ ನುಡಿದಿದ್ದಂಥ ಭವಿಷ್ಯ ಇದೇನಾ? ಹಾಗಾದ್ರೆ ಒಂದು ವೇಳೆ ಜಗತ್ತನ್ನ ಈ ಯುದ್ಧ ಆವರಿಸಿಕೊಂಡರೆ ರಷ್ಯಾ ಇಡೀ ಒಂದು ಜಗತ್ತಿನ ಶ್ರೇಷ್ಠ ಶಕ್ತಿಯಾಗಿ ದೊಡ್ಡ ಶಕ್ತಿಯಾಗಿ ಹೊರಗೆ ಹೊಮ್ಮತ್ತೆ ಅಂತ ಬಾಬಾ ವಂಗಾ ಭವಿಷ್ಯ ನುಡಿದಿದ್ರು.